ಎರಡನೇ ಎಂಗೇಜ್ಮೆಂಟ್ ಆದ್ರ ಮೇಘ್ನಾ ರಾಜ್. ಎರಡನೇ ಎಂಗೇಜ್ಮೆಂಟ್ ಆದರೂ ಒಂದು ಧ್ರುವ ಸರ್ಜಾ ಅವರು ಕೋಪದಲ್ಲಿದ್ದಾರಂತೆ. ಸೊ ಏನಾಯಿತು, ಮೇಘ್ನಾ ರಾಜ್ರವರು ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋಲ್ಲ ಅಂತ ಅಂದಿದ್ರು. ಇತ್ತೀಚೆಗಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಇಲ್ಲ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅಂತ ಅಂದಿದ್ರು. ಸೊ ಯಾಕೆ ಏನಾಯಿತು ಇವರಿಗೆ, ಯಾಕೆ ಈ ರೀತಿಯಾಗಿ ಚೇಂಜ್ ಆದರು? ಸೊ ಎಂಗೇಜ್ಮೆಂಟ್ ಆದರೂ ಕೂಡ ಆ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಇದಕ್ಕೆ ಒಂದು ಧ್ರುವ ಸರ್ಜಾ ಫ್ಯಾಮಿಲಿ ಏನಂತ ಹೇಳ್ತು, ಧ್ರುವ ಸರ್ಜಾ ಅವರು ಏನಂತ ಹೇಳಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದರೆ ಇವರ ತಂದೆ ತಾಯಿಯವರು ಈಗಾಗಲೇ ಮದುವೆಗೆ ಫೋರ್ಸ್ ಮಾಡ್ತಾಯಿದ್ರು. ಸೊ ತಂದೆ ತಾಯಿಗಳ ಫೋರ್ಸ್ಗೆ ಒಪ್ಕೊಂಡ್ರಾ, ತಮ್ಮ ಮಗನ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಒಪ್ಕೊಂಡ್ರಾ? ಸೊ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಒಂದು ಮೇಘ್ನಾ ರಾಜ್ರವರು ಅನುಭವಿಸಿದ ಕಷ್ಟ ಒಂದೆರಡಲ್ಲ. ಯಾಕಪ್ಪ ಅಂತಂದರೆ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಯಾಕೆಂದರೆ ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದ ನಂತರವೂ ಕೂಡ ತುಂಬ ಕಷ್ಟಗಳನ್ನು ಒಂದು ಅನುಭವಿಸಿದ್ದಾರೆ ಮೇಘ್ನಾ ರಾಜ್ರವರು. ಯಾಕೆಂದರೆ ಒಂದು ಹಲವಾರು ಜನ ಹಲವಾರು ರೀತಿಯಲ್ಲಿ ಇವರಿಗೆ ಮಾತನಾಡ್ತಾರೆ. ಸೊ ಇವರು ಒಂದು ಆ ಸಮಯದಲ್ಲಿ ಗರ್ಭಿಣಿಯಾಗಿರೋದ್ರಿಂದ ಸೊ ಹಲವಾರು ಜನ ಹಲವಾರು ರೀತಿಯಲ್ಲಿ ಮಾತನಾಡ್ತಾರೆ. ಸಮಾಜದಲ್ಲಿ ಹಲವಾರು ನಿಂದನೆಗಳು ಇವರಿಗೆ ಬರುತ್ತವೆ. ಇಲ್ಲ ನೀವು ಇವಳು ಸತ್ತೋಗ್ಬಿಡ್ತಾಳೆ, ಇನ್ನು ಇವಳಿಗೆ ಯಾರೂ ದಿಕ್ಕಿಲ್ಲ ಅನ್ನೋ ಮಾತುಗಳು ಕೂಡ ಬರ್ತಾವಂತೆ. ಆಗ ಒಂದು ಯಾವುದೇ ಒಂದು ವಿಷಯವನ್ನು ತಲೆಗೆ ಹಾಕೊಳ್ಳದೆ ಒಂದು ಇಲ್ಲ ನನ್ನ ಹೊಟ್ಟೆಯಲ್ಲಿರೋ ಮಗುಗೋಸ್ಕರ ಬದುಕಬೇಕು ನಾನು ಅನ್ನೋ ಒಂದು ವಿಚಾರವನ್ನು ಒಂದು ಮೇಘ್ನಾ ರಾಜ್ರವರು ತಲೆಯಲ್ಲಿ ತೆಗೆದುಕೊಳ್ತಾರಂತೆ. ಸೊ ಅದಕ್ಕಾಗಿಯೇ ತನ್ನ ಜೀವನವನ್ನು ಮುಡಿಪಾಗಿಡ್ತಾರಂತೆ. ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿಗೋಸ್ಕರ ಬದುಕೋಕೆ ಸ್ಟಾರ್ಟ್ ಮಾಡ್ತಾರಂತೆ. ಅದಾದ ನಂತರ ಒಂದು ಗಂಡು ಮಗುವಿನ ಜನನವಾದಾಗ ಸೊ ಒಂದು ಮೇಘ್ನಾ ರಾಜ್ರವರ ಬಾಳಿಗೂ ಕೂಡ ಒಂದು ಆಸರೆ ಬಂದಂತೆ ಆಗುತ್ತೆ. ಅದಾದ ಮೇಲೆ ಏನಾಗುತ್ತೆಪ್ಪ ಅಂತಂದರೆ ಒಂದು ಮೇಘ್ನಾ ರಾಜ್ರವರು ಒಂದು ಆ ಮಗನಲ್ಲೇ ತನ್ನ ಗಂಡನನ್ನು ನೋಡೋಕ್ಕೆ ಒಂದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅವನೇ ನನಗೆ ಅಲ್ಲ, ಅವನೇ ನನ್ನ ಪ್ರಪಂಚ, ಅವ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನು ಅದಾದ ನಂತರ ಒಂದು ಮೇಘ್ನಾ ರಾಜ್ರವ್ರ ಮನೆಯಲ್ಲಿ ಎರಡನೇ ಮದುವೆ ಆಗು ಅನ್ನೋಕ್ಕೆ ಒಂದು ಪ್ರೆಷರ್ಗಳು ಸ್ಟಾರ್ಟ್ ಆಗುತ್ತವೆ. ಇಲ್ಲ ನೀನು ಒಬ್ಬಂಟಿ ಆಗಿರ್ಬೇಡ, ಯಾಕಪ್ಪ ಅಂತಂದರೆ ನಿನ್ನ ವಯಸ್ಸಿನವರು ಇನ್ನೂ ಕೆಲವೊಂದಿಷ್ಟು ಜನ ಇಂಡಸ್ಟ್ರಿಯಲ್ಲಿ ಮದುವೆನೇ ಆಗಿಲ್ಲ, ಸೊ ನಿಂದು ಇನ್ನೂ ಸಣ್ಣ ವಯಸ್ಸು, ಮದುವೆ ಆಗು ಅನ್ನೋ ಮಾತನ್ನು ಅವರ ತಂದೆ ತಾಯಿಯವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಆದರೆ ಇದಕ್ಕೆ ಮೊಟ್ಟ ಮೊದಲನೇದಾಗಿ ಮೇಘ್ನಾ ರಾಜ್ರವರು ಒಪ್ಪೋದಿಲ್ಲ. ಇಲ್ಲ ನನಗೆ ಎರಡನೇ ಮದುವೆ ಆಗೋಕ್ಕೆ ಮನಸ್ಸಿಲ್ಲ, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ. ಸೊ ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದ ನಂತರ ಸೊ ನನಗೆ ಯಾರೂ ಬೇಡ ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಅದಾದ ನಂತರ ಏನಾಗುತ್ತಪ್ಪ ಅಂತಂದರೆ ಇಲ್ಲ ಮಗ ರಾಯನ್ಗೋಸ್ಕರನಾದರೂ ಮದುವೆ ಆಗು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇಲ್ಲ ರಾಯನ್ಗೆ ತಂದೆ ತಾಯಿ ಎಲ್ಲವೂ ನಾನೇ ಆಗಿರ್ತೀನಿ, ಸೊ ಯಾರೂ ಏನನ್ನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ಇತ್ತೀಚೆಗಷ್ಟೇ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ, ಇಲ್ಲ ಎರಡನೇ ಮದುವೆ ಆಗೋದಾದರೆ ನಾನು ಆಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಯಾಕೆ ಈ ರೀತಿ ಹೇಳಿದರು? ಸೊ ಎರಡನೇ ಮದುವೆಯನ್ನು ಅವ್ರ ತಂದೆ ತಾಯಿಯವರ ಮುಂದೆ ಆಗೋಲ್ಲ ಅಂತಂದವರು ಇಲ್ಲಿ ಯಾಕೆ ಈ ರೀತಿಯಾಗಿ ಹೇಳಿದ್ರಪ್ಪ ಅಂತಂದರೆ ಸ್ವತಃ ಅವರೇ ಉತ್ತರಿಸಿದ್ದಾರೆ. ನನ್ನ ಮಗನಿಗೆ ತಂದೆ ತಾಯಿ ಎಲ್ಲವೂ ನಾನೇ ಆಗಬೇಕು ಅಂತ ಯೋಚನೆ ಮಾಡಿದ್ದೆ, ಆದರೆ ಒಬ್ಬ ತಂದೆಯ ಸ್ಥಾನವನ್ನು ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾಯಿತು. ಯಾಕಪ್ಪ ಅಂತಂದರೆ ನನಗೆ ಒಂದು ತಾಯಿಯ ಸ್ಥಾನವನ್ನೇ ಸರಿಯಾಗಿ ನಿಭಾಯಿಸೋಕ್ಕೆ ಆಗ್ತಿಲ್ಲ, ನನ್ನ ಮಗನೊಂದಿಗೆ ಚೆನ್ನಾಗಿ ಒಂದು ಟೈಮನ್ನು ಕಳೆಯೋಕ್ಕೆ ಆಗ್ತಿಲ್ಲ, ಎಲ್ಲವೂ ತುಂಬ ಪ್ರೆಷರ್ ಆಗಿಬಿಟ್ಟಿದೆ. ಯಾಕಪ್ಪ ಅಂತಂದರೆ ನನ್ನ ಮಗನಿಗೂ ಕೂಡ ಸರಿಯಾಗಿ ಟೈಮನ್ನು ಕೊಡೋಕ್ಕೆ ಆಗ್ತಿಲ್ಲ. ಸೊ ಒಂದು ತಂದೆಯ ಸ್ಥಾನವನ್ನು ತುಂಬುವುದು ಅಷ್ಟು ಸುಲಭ ಅಲ್ಲ ಅಂತ ನನಗೆ ಗೊತ್ತಾಯಿತು. ಸೊ ಹಲವಾರು ಜನ ನನಗೆ ಹೇಳಿದ್ರು ತಂದೆಯ ಸ್ಥಾನವನ್ನು ತುಂಬುವುದು ಅಷ್ಟು ಸುಲಭವಲ್ಲ ಅಂತ. ಸೊ ನನಗೂ ಕೂಡ ಅದು ಆವಾಗ ಅರ್ಥವಾಯಿತು. ಇನ್ನು ನೋಡಬೇಕಪ್ಪ ಅಂತಂದರೆ ಅವನು ಒಂದು ಗಂಡು ಮಗು, ಅವನಿಗೆ ತನ್ನದೇ ಆದ ಸೀಕ್ರೆಟ್ಸ್ಗಳಿರುತ್ತವೆ. ಈಗೇನೋ ಸಣ್ಣ ಹುಡುಗ, ಸೊ ಈಗೇನೋ ನಡೆಯುತ್ತೆ, ಆದರೆ ಅವನು ದೊಡ್ಡವನಾದಮೇಲೆ ಅವನದೇ ಆದ ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳಿರುತ್ತವೆ. ಅದನ್ನು ಹೇಳ್ಕೊಳ್ಳಿಕ್ಕಾದರೂ ಅವನಿಗೆ ಒಬ್ಬರ ಆಸರೆ ಬೇಕು, ಅವನಿಗೆ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಇಲ್ಲಿ ಒಂದು ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇನ್ನು ಮನೆಗೆ ಕುಟುಂಬಕ್ಕೆ ಆಸರೆಯಾಗಿ ಯಾರಾದರೂ ಬೇಕೇ ಬೇಕು ಅನ್ನೋ ಮಾತನ್ನು ಒಂದು ಮೇಘ್ನಾ ರಾಜ್ರವರು ಬಹಳ ದುಃಖದಿಂದ ಹೇಳಿದ್ದಾರೆ. ನಾವು ಯಾರನ್ನ ನಂಬಿದ್ವೋ ಅವರು ನಮಗೆ ತುಂಬಾ ಒಂದು ಮೋಸವನ್ನು ಮಾಡಿದ್ದಾರೆ. ಸೊ ಯಾರನ್ನ ತುಂಬ ಹೆಚ್ಚಾಗಿ ನಂಬಿದ್ನೋ ಅವರು ನನಗೆ ಮೋಸವನ್ನು ಮಾಡಿದ್ದಾರೆ, ನಮ್ಮ ಸಂಬಂಧಿಕರು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಈಗಾಗಲೇ ಒಂದು ಗಂಡು ಕೂಡ ಫಿಕ್ಸ್ ಆಗಿದೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇವೆ. ಇನ್ನು ಕಾದು ನೋಡಬೇಕಾಗಿದೆ ಆ ಗಂಡು ಯಾರು ಏನು ಅನ್ನೋದನ್ನು ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಒಂದು ಮೇಘ್ನಾ ರಾಜ್ರವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಇವ್ರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಕಾಮೆಂಟ್ ಮಾಡಿ.